ಮನೆ ಎಲ್ಲಿ ಬರ್ತೈತ್ರಿ ಅಮ್ಮರ? ಗುಂಡಾಚಿ ಅವ್ರೆ ಯಾಕ್ರಿ? ಏನಿಲ್ರಿ, ನಮ್ಮ ಬರ್ಮ್ಯಾಗ ನಾಯಿ ಕಡದೈತ್ರಿ, ಔಷಧ ಹಾಕಿಸ್ಬೇಕಾಗೈತ್ರಿ. ನಂದಮ್ಮಯ್ಯ ಅವರು ನಿನ್ನೆ ಗುಂಡಾಚಿ ಅವರು ಧಾರವಾಡಕ್ಕೆ ಹೋದಂಗಿತ್ತಲ್ರಿ? ಮತ್ತ ಇವಾಗ ನಂಜೇನು ಔಷಧ ಕೊಡ್ಸ್ಬೇಕಿತ್ರಿ ಅಮ್ಮರ. ಮತ್ತೆ ಹೆಂಗ್ ಮಾಡುದ್ರಿ ಅಮ್ಮರ? ನೀವೇನ್ ಚಿಂತೆ ಮಾಡ್ಬೇಡ್ರಿ, ಗುಂಡಾಜಿ ಅವ್ರ ಸೊಸಿನೂ ಅದಾರ, ಅವರು ನಾಯಿ ಕಚ್ಚದಕ್ಕೆ ಔಷಧಿ ಕೊಡ್ತಾರ್ರಿ. ನೀವು ಹೋಗಿ ಅಲ್ಲಿ ಕೇಳ್ರಿ, ಅಲ್ಲಿ ಅವ್ರ ಸೊಸಿ ಇರ್ತಾರ, ಅವರು ಔಷಧಿ ಕೊಡ್ತಾರ. ಆಯ್ತು ಆಯ್ತು ಆಯ್ತು. ಯಾರು? ನಮಸ್ಕಾರ ರೀ ಅಮ್ಮ. ನಮ್ಮ ಬರ್ಮ್ಯಾಗ ನಾಯಿ ಕಡ್ದೈತ್ರಿ ಅಮ್ಮಾರ, ನಂಜಿನ ಔಷಧ ಕೊಡ್ರಿ. ಇಲ್ಲೇ ಕೂತ್ಕೊಳ್ರಿ, ನಾ ಔಷಧ ತಗೊಂಡು ಬರ್ತೀನಿ. ನಾ ಯಾರಿಗೆ ಕಡ್ದದ? ನನಗರಿ ಸೋಮ್ ಕರ್ಲೆ ಹಂಗ್ಯಾಕೆ ಅವಸರ ಮಾಡ್ತೀನಿ, ನಾವೆಲ್ಲ ಹೇಳ್ತೇವಿ. ಇವಂಗ ಔಷಧ ಕೊಟ್ಬಿಡ್ರಿ, ಇವನ ಸಂಬಂಧ ಸಾಕಾಗಿ ಹೋಗೈತಿ ನಮ್ಗೆ. ಎಷ್ಟು ದಿವಸ ಆತು ನಾಯಿ ಕಡ್ದ? 6 ದಿನ ಆತ್ರಿ. ನಾ ಕೊಡೋ ಔಷಧಿನ 5 ಥರದ ಹಾಲ್ನ್ಯಾಗ ತಗೋಬೇಕು. ಅಲ್ಕೋಲ್ನಾಗ ತಗೋಬೇಕಲ್ಲ? ಹುಚ್ಕೊಡಿ. ಯಾವ ಹಾಲ್ನ ತಗೋಬೇಕ್ರಿ? ಬಾಯಾಗಿಂದ ಕೈ ತೆಗಿ. ಸುಮ್ಕಿರ್ಲ ಮಾರಯ್ಯ, ನಿನ್ ಸಂಬಂಧ ಸಾಕಾಗಿ ಹೋಗ್ಯತ್ ನೋಡು. ಅಲ್ಲಲ್ಲಿ ಇದೀ ಕಟ್ಕೊಂಡು ಸಮಾಧಿ ಬಿದ್ದಂಗ ಆಗೈತಿ ನಿನ್ ಸಂಬಂಧ. ತಗೋ, ಕೈ ತೊಳ್ಕೊ, ನಮಗ ಮುಸ್ರಿ ಆಗ್ತದ. ನಾನು 3 ಥರದ ಔಷಧಿ ಕೊಡ್ತೀನಿ. ಇದು ಸ್ವಲ್ಪ ಒಗರಿರ್ತದ, ಹಾಲ್ನ್ಯಾಗ ತಗೋಬೇಕು. ಯಾವ ತರದ ಹಾಲ್ನೇ ತಗೋಬೇಕು ಹೇಳ್ರಿ, ನಾವು ತರ್ತೇವೆ. 5 ಥರದ ಹಾಲಿನೊಳಗ ಮಿಶ್ರಣ ಮಾಡಿ ತಗೋಬೇಕು. ಕಳ್ಳಿ ಹಾಲು. ಏನಾಯ್ತು? ಏನ ಹುಚ್ಚು ಮುಂಡೆವು ಎಂತ ಎದುರಿಸ್ತಾವ? ನಾ ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ರಿ. ಕಳ್ಳಿ ಹಾಲು, ಎಕ್ಕಿ ಹಾಲು, ಹತ್ತಿ ಹಾಲು, ಕಬ್ಬಿನ ಹಾಲು, ತೆಂಗಿನ ಹಾಲು, ಈ 5 ಹಾಲಿನೊಳಗ ಔಷಧಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರ 3 ದಿನದೊಳಗ ನಂಜು ತಕ್ಷಣ ಇಳಿತದ. ಹ್ಞೂನ್ರಿ, ಆ ಔಷಧ ನಾ ತಗೊಂತೀನಿ. ಕಬ್ಬಿನ ಹಾಲು, ತೆಂಗಿನ ಹಾಲು ಸಿಗ್ತಾವ್ರಿ. ಈ ಎಕ್ಕಿ ಹಾಲು, ಕಳ್ಳಿ ಹಾಲು ಹುಡುಕ್ಬೇಕ್ರಿ. ಕಳ್ಳಿ ಹಾಲು ತರೋದ್ರೊಳಗ ಚೋಳ್ಗಿಳ್ ಕಡಿಬಾರ್ದು. ಮತ್ ನಮಗ ಕಳ್ಳಿ ಗಿಡ ನಮ್ಮ ಹಿತ್ತಲ್ದಾಗ ಐತಿ, ಕಳ್ಳಿ ಹಾಲು ನಾ ತರ್ತೀನಿ, ನೀ ತಲೆ ಕೆಡ್ಸ್ಕೊಬೇಡ. ಹತ್ತಿ ಗಿಡ ನಮ್ಮ ಮನಿ ಮುಂದೆ ಐತೆ, ಅದ್ರ ಹಾಲು ನಾ ಎಲ್ಲಾ ತರ್ತೇನೆ ಹೇಳ್ರಿಪ್ಪ. ನಮ್ ಹಿತ್ತಲ್ದಾಗ ಬಿಳಿ ಅಕ್ಕಿ ಗಿಡ ಅದ, ಹಾಲು ತಗೊಂಡ್ ಹೋಗ್ರಿ. ದಿವ್ಸಕ್ಕ 3 ಸಲ ಔಷಧ ತಗೊಳ್ಳೋದನ್ನ ಮರಿಬೇಡ್ರಿ, ಹೋಗ್ರಿ. ಇದಕ್ಕೇನಾರ ರೊಕ್ಕ ಕೊಡ್ಬೇಕ್ರೆ? ಇದು ನಮ್ಮ ಅತ್ತಿಯವ್ರ ಕಾಲದಿಂದ ಮಾಡ್ಕೊಂಡ್ ಬಂದಿರೋ ಸೇವಾ. ಇದಕ್ಕ ರೊಕ್ಕ ಏನ್ ತಗೊಳಂಗಿಲ್ಲ, ಹೋಗ್ರಿ. ನಾವ್ ಬರ್ತೇವ್ರಿ. ಹೆಂಗಾರ ಮಾಡಿ ತೋರ್ಸ್ಕೊಂಡು ನನ್ ಜೋಳಿಸ್ಬೇಕು. ಏನ್ ಮಾಡೋನು? ನೀ ಏನು ಹೆದರ್ಬೇಡ, ನಾಯಿ ಕಡಿದ್ರೆ ಏನಾಗುದಿಲ್ಲ, ನೀ ಸುಮ್ನಿರ. ಅಲ್ಲಿ ಲೇಬರ್ಮೆ ಆ ರಾಮಕೊಂಡೇಡಿ ಹತ್ರ ನೀನು ಭವಿಷ್ಯ ಕೇಳಬಿಡು ತಡಿಲೆ. ಬೇಡಪ್ಪ, ಮತ್ತ ಅವನೇನ ಹೇಳಿ ಎದುರಿಸ್ಬೇಕು. ಎದಕ್ ಬೇಕು? ಬೇಡ ಬೇಡ. ಇದ್ದಿದ್ದಂಗೆ ಹೇಳ್ತಾನ ನಾವು, ನಿನಗ್ಯಾಕೆ ಹೆದರ್ಸ್ತಾನೆ? ಅಲ್ಲ, ನಿನ್ನ ಮುಂದಿನ ಸಾವು ಅಲ್ಲ ಬಾಳು ಭವಿಷ್ಯ ಎಲ್ಲ ಹೇಳ್ತಲ್ಲ ಅಮ್ಮ. ಇವನ್ನ ನೋಡಿದ್ರೆ ನನಗೆ ಯಾಕೆ ಅನುಮಾನ ಬರ್ತೈತಿ. ಹೆಸರು ಏನಂದಿ? ಬರ್ಮ್ಯಾರಿ. ಬರ್ಮ್ಯಾ ಕೊಡ ಇಲ್ಲಿ, ಕೈ ಕೊಡ ಇಲ್ಲಿ. ಕೊರ್ರ
ರಾಮಡು ರಾಮನಂದುಡು ಹನುಮಂತಣ್ಣ ಕಪ್ಪತ ಗುಡ್ಡದ ಕರಿಕೆ ಬೇರು ರಾಮನ ಕಟ್ಟೆ ತೀರ್ಥದ ನೀರು ಕುರ್ರ ಬಾಬಾ ನೋಡು ಬರ್ಮಪ್ಪ ನಿನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅನ್ನೋ ದೊಡ್ಡ ವರ್ಗ ಅಡ್ಡ ಬೇಲಿ ಹಾಕಿದಂಗಾಗಿತ್ತು ಬರ್ಮಪ್ಪ ನೀ ಸಾಯ್ತಿದ್ದೆ ನಾ ಸಾಯ್ತೇನೆ. ಏನಂದಿ? ಈಗಲ್ಲ ಹೆದರ್ಬೇಡ, ವಯಸ್ಸು ಮುಗಿದ ಮೇಲೆ ಸಾಯ್ತಿದ್ದೆ. ಈಗ ಸಾಯ್ದಲ್ಲ ಹಂಗಾದ್ರೆ ಹೇಳ. ನಿನಗೆ 70 ವರ್ಷ ಆ ವಿಷಯ ಐತಿ, ಹೆದರ್ಬೇಡ. ನೋಡ ಬರಮಪ್ಪ ನಿನ್ನ ಪರಿಸ್ಥಿತಿ ಹಂಗಾಗಿತ್ತು ಅಂದ್ರೆ ದೊಡ್ಡ ಹೊಲಕ ಅಡ್ಡ ಬೇಲಿ ಹಾಕದಂಗಾಗೈತಿ, ಹವಾ ಇಲ್ಲದ ಸೈಕಲ್ ಹತ್ತದಂಗಾಗೈತಿ, ನೀರಿಲ್ಲದ ಬಾವಿ ಹಾರದಂಗಾಗೈತಿ. ಬಾವಿ ಅಲ್ಲೂ ಮರಯ ದೊಡ್ಡ ಕೆರಿನ ಹಾರ್ದಂಗ ಆಗೈತಿ. ನೀ ಅಂತೀಯ ಅನ್ನಪ್ಪ. ನೋಡ ಬರಮಪ್ಪ ನಿನಗಾಗಲಿ ಈಗಾಗಲೇ 3 ಕಂಟಕಗಳಿದ್ದು, ಅದನ್ನ ನಿನ್ನ ಮೂರ್ಖತನದಿಂದ 2 ಪಾರಾಗವು, ಇನ್ನೊಂದು ಕಂಟಕ ದೊಡ್ಡದು ಉಳ್ಕೊಂಡೈತಿ. ಆ ನಿನ್ನ ಕಂಟಕದೊಳಗ 4 ಕಾಲಿನ ಪ್ರಾಣಿಯ ಕಡಿಯೋ ಯೋಗಿ ಇತ್ತು, ಈಗ ಕಡದೈತಿ. ಇದು ಅಂತ ಯೋಗ ಮರಯ್ಯ, ನನಗೆ ದೊಡ್ಡ ಚಿಂತಿನ ಹತ್ತೈತಿ. ನನ್ ಜೇಳ್ಯಾಕ ಇವಂಗ ಏನಾರ ತಾಯ್ತಾ ಕೊಡ್ತೀರನ? ಕೊಡ್ತೀನಿ ಬಾಬಾ, ಕೊಡ್ತೀನಿ. ಒಂದು ದೊಡ್ಡ ತೆಂಗಿನಕಾಯಿ ಮಂತ್ರಿಸಿ ಕೊಡ್ತೀನಿ, ಎಳೆಗಾಯಿ. ಅದನ್ನ ಒಯ್ದು ನಿಮ್ಮ ಮನೆ ಒಳಗಿನ ಒಂದು ತುಳಸಿ ಗಿಡಕ್ಕೆ ಕಟ್ಟು ಬಾಬಾ. ಆ ತುಳಸಿ ಗಿಡಕ್ಕೆ ಕಟ್ಟಿದಾಗ ತೆಂಗಿನಕಾಯಿ ಒಜ್ಜಕ್ಕ ಅದು ಗಿಡ ಹೆಂಗ ಬಕ್ಕೊಂತ ಬರ್ತತಿ, ಹಂಗ ನಂಜು ಇಳ್ಕೊಂತ ಬರ್ತತಿ. ಅದ್ರ ಜೊತೆಗೆ ನಿನ್ನ ಸುಖ ಸಂತೋಷ ಆಸ್ತಿ ಎಲ್ಲಾನು ಇಳ್ಕೊಂತ ಬರ್ತೈತಿ, ಹಂಗ ನಂಜು ಇಳ್ಕೊಂತ ಬರ್ತೈತಿ ಬಾಬಾ. ನಂಜು ಇಳಿತೈತಲ್ಲ, ಅಷ್ಟು ಮಾಡಿ ಪುಣ್ಯ ಕಟ್ಕೊ ಮರಯ್ಯ. ಆಯ್ತು, ಒಂದೇನಾರು ನಿಂದೊಂದು ಹಳೆ ಅಂಗಿ ಕೊಡಲ್ಲ, ಶನಿ ಬಿಡುಗಡೆ ಆಗ್ಬಿಡ್ತೈತಿ ನಿಂದು. ಐತಿ ಬಾ, ಮನ್ಯಾಗ ಐತಿ ಕೊಡ್ತೇನೆ. ನಡಿ ಬಾಬಾ, ನಡಿ ಬಾಬಾ. ಬಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬಾ. ರಾಮಡು ರಾಮನಂದುಡು ಹನುಮಂತಣ್ಣ ಕಪ್ಪತ ಗುಡ್ಡದ ಕರಿಕೆ ಬೇರು ಬಾಬಾ. ನಮಸ್ಕಾರ ರೀ ಮರೇಶ್ವರ. ನಮಸ್ಕಾರ ರೀ, ಬರ್ರಿ. ದೊಡ್ಡಪ್ಪರ ಇಲ್ಲನ್ರಿ? ಯಾಕ ಸಣ್ಣಪ್ಪರ ಕಣ್ಣಿ ಕಾಣಂಗಿಲ್ಲ? ಬರ್ರಿ ದೊಡ್ಡಪ್ಪರ ಕಾಣಲಿಲ್ಲ, ಅದಕ್ಕೆ ಕೇಳಿ. ಯಾಕ ದೊಡ್ಡಪ್ಪರ ಶಿಷ್ಯ ಅಂದ್ರೆ ನಾವು ಕಣ್ಣಿ ಕಾಣಂಗಿಲ್ಲ? ಏನಾಗೋಯ್ತು ಹೇಳ. ಏನಿಲ್ರಿಪ್ಪ, ಜೀವನದಾಗ ಬರೇ ದುಃಖ ಐತಿ, ಸುಖ ಯಾವಾಗ ಬರ್ತದೆ ಅಂತ ಸ್ವಲ್ಪ ಕೇಳಿಸ್ಬೇಕಾಗಿತ್ತು. ಹೌದಾ? ಒಂದ್ಕಿನ ಚಲೋ ಹೇಳ್ತಾರೆ, ನನ್ನ ಹತ್ರ ಕೇಳ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಈ ಕಡೆ ಬರ್ರಿ. ಕೈ ಬಿಡ್ರಿ, ನಿಮ್ಮ ನಂಬಿ ಬಂದೇನಿ, ಯಾರು ಒಬ್ರು ಹೇಳ್ರಿ. ಅವ್ರ ಹತ್ರ ಕೇಳ್ರಿ, ಅವ್ರ ಚಲೋ ಹೇಳ್ತಾರ. ಈಗೇನಾಗಬೇಕಿತ್ತು ಹೇಳ್ರಿ. 30 ವರ್ಷ ಆತ್ರಿ ಅಪ್ಪ, ಕಷ್ಟನ ಐತಿ, ಸುಖ ಅನ್ನೋದ ಕಾಣಲಿಲ್ರಿ ಅಪ್ಪ. ಇನ್ನಾರ ಸುಖ ಅಂತ ಬರ್ದೈತನ ಜಾಸ್ತಿ ನೋಡಿ ಹೇಳ್ರಿ ಅಪ್ಪ. 30 ವರ್ಷ ಆತಲ್ಲ ಈಗ? ಹ್ಞೂನ್ರಿ ಅಪ್ಪ. ಇನ್ನೂ 20 ವರ್ಷ ಐತಿ ಕಷ್ಟ ಅನ್ನೋದ್ ನಿನಗ? ಹಾ, ಇನ್ನೂ 20 ವರ್ಷ ಕಷ್ಟನ ಐತ್ರಿ ಅಪ್ಪ. ನನ್ನ ಹಣೆ ಬರ್ದಾಗ ಸುಖ ಅನ್ನೋದ ಬರ್ದಿಲ್ಲ. 20 ವರ್ಷ ಆದ್ಮ್ಯಾಗಾರ ಏನು ಬರ್ದೈತಿ ಅದ್ ನೋಡಿ ಹೇಳ್ರಿ ಅಪ್ಪ. ಜಾತಕದಾಗ ಏನೈತಿ ಅದ ಮುಂದೆ ಹೇಳ್ತದೆ. ಸುಖ ಅನ್ನೋದ್ರ ಎಲ್ಲೈತೋ ನಿಂಗ? ಅಂದ್ರ ಸುಖ ಅನ್ನೋದ ಇಲ್ರಿ ಅಪ್ಪ. 30 ವರ್ಷದಿಂದ ದುಃಖದಾಗದೀನಿ, ಇದ ದುಃಖನ ಮುಂದುವರಿತೈತ್ರಿ ಅಪ್ಪ. ಬರ್ತೇನ್ರಿ ಅಪ್ಪ. ದಕ್ಷಿಣ ಕೊಟ್ಟು ಗೊತ್ತಮ್ಮ. ದೊಡ್ಡಪ್ಪರ್ ಬಂದಿಂದ ಬರ್ತೇನ್ರಿ ಅಪ್ಪ.
ಅದರಲ್ಲೇ ಗಂಗೆ ಆ ಬರ್ಮೇನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತೀನಿ. ಆ ನಾಯಿ ಹೊಡೆದಾಗಿಂದ ಒಂದು ಮೂನೆ ಒಣಗಿ ಮೀನಾದಂಗೆ ಆಗ್ಯಾನ್ಲಿ ಅವ. ಚಿಂತೆಲಿ ಅವಂಗ ಆ ನಾಯಿ ಹೊಡೆದು ಯಾಕರ ಹೊಡೆದನಪ್ಪ ಅನ್ನಂಗಾಗೈತೆ ಅವನ ಪರಿಸ್ಥಿತಿ. ನಂಜು ಮೈ ತುಂಬ ಏರಿ ಒಂದು ನಮೂನಿ ಆಗ್ಯಾನವ. ಬರ್ಮ್ಯಾ ಈ ಕಡೆಗೆ ಬರಕತ್ತ ನೋಡಿ. ಹೌದಲ್ಲೇ ಬರ್ಲಿ ಇನ್ಮೇಲೆ ಮಜಾನರ ನೋಡ್ತಿರು ನೀನು. ಇನ್ಮೇಲೆ ಅವ್ನು ಕಾಡ್ಸೋದ ನಮ್ದೊಂದು ದೊಡ್ಡ ಉದ್ಯೋಗ. ನಾವು ಕಾಡ್ಸೋ ಕಾಟಕ್ಕೆ ಅವ್ನು ವಾರದ ಹುಚ್ಚ ಹಿಡಿದು ಬಿಡ್ಬೇಕು. ಹಂಗೆ ಮಾಡ್ತಾರೆ ನೋಡ್ಕೊಂತಾರೆ.